ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ನನ್ನ ತಮ್ಮನ ಮದುವೆ ಇದೆ, ಹಾಗಾಗಿ ಇವತ್ತು ಸ್ವಲ್ಪ ಮೆಹಂದಿ ಎಲ್ಲ ಹಾಕ್ಕೊಂಡು ತಮಾಷೆ ಮಾತಾಡ್ಕೊಂಡು ಫನ್ನಿಯಾಗಿ ಕೂತಿದ್ದೀವಿ. ನಾವೆಲ್ಲ ಬೇಗನೆ ಬೆಂಗಳೂರಿಂದ ಊರಿಗೆ ಬಂದಿದ್ವಿ. ಇದು ನಮ್ಮ ಚಿಕ್ಕಪ್ಪ ಅವ್ರ ಮನೆ, ಮದುವೆ ಮನೆ. ಸೊ ಎಲ್ಲ ಮದುವೆ ಶಾಸ್ತ್ರಗಳನ್ನ ನಿಮಗೆ ತೋರಿಸ್ತಾ ಇರ್ತೀನಿ ನಾನು. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ಕೇಳಿಲಿ ಬಟ್ರೆ ಇದನ್ನ ಲಾಡ್ ಹೆಂಗ್ ಮಾಡ್ತಾರೆ ಸಮಯ ಇದನ್ನ ಕಡ್ಲೆ ಕಲ್ಸೋದು ಎಣ್ಣೆ ಕಾಯಿಸ್ಬಿಡೋದು ಎಣ್ಣೆ ಕಾಯಿಸ್ಬೇಕಾ ಹಂಗಾಕಿರ್ ಬರಲ್ಲ ಜಲ್ದಿ ಇರುತ್ತೆ ಅದ್ರಲ್ಲಿ ಹಾಕ್ಬಿಡೋದು ಜಲ್ದಾಗೆ ಇದೆಲ್ಲ ಫ್ರೈ ಮಾಡಿ ಇದು ಬೆಳ್ಳಿ ಹೇಳಿದ್ದು ಕುರಿ ಕೃಷಿ ಅಂತದ್ದು ಇದು ಮಾಡೋದು ಲಾಸ್ಟ್ಗೆ ಇದು ಮರದ ಪಿಸ್ ಇದ್ದಂಗೆ ಐತೆ. ಇವರೆಲ್ಲ ನನ್ನ ಫ್ಯಾಮಿಲಿ ಗೈಸ್. ನಮ್ಮ ಅತ್ತೆಮ್ಮ, ನನ್ನ ಸಿಸ್ಟರ್, ನಮ್ಮ ಆಂಟಿ, ಬ್ರದರ್ಸ್. ಉಂಡೆ ಕಟ್ಟಬೇಕಾ? ಇಲ್ಲ ಹಂಗೆ ಹಾಕೋದು. ಇವರು ನಮ್ಮ ತಾತ, ನಮ್ಮ ಅಪ್ಪ ಅವರ ಅಪ್ಪ, ಮತ್ತು ಇವರು ನಮ್ಮ ಅಜ್ಜಿ, ಇವರು ನಮ್ಮಮ್ಮ, ನಮ್ಮ ಅಪ್ಪ ಅವರ ಅಮ್ಮ, ನಮ್ಮ ಅಜ್ಜ ಅಜ್ಜಿ ಇಬ್ಬರೂ. ಇವರು ಇವಾಗ ಊರಲ್ಲಿದ್ದಾರೆ. ಸೊ ಮದುವೆಗೆಲ್ಲ ಹೊರಟಿದ್ವಲ್ಲ, ಹಂಗೆ ಅವ್ರ ಹತ್ರ ಸ್ವಲ್ಪ ಮಾತಾಡಿಕೊಂಡು ಮದುವೆ ಮನೆಗೆ ಹೋಗೋಣ ಅಂತ ರೆಡಿ ಆಗ್ಬಿಟ್ಟು ನಿಂತಿದ್ದೆ. ನೀನು ಹೇಳು. ದೊಡವ ಜಾಸ್ತಿ ಕಡೆ ಇವತ್ತು ಆರ್ಟ್ ಸ್ಟಾಪ್ ಮಾಡ್ಬಿಟ್ರು. ಅಜ್ಜಿ ಆಡ ಹೇಳ್ರಿ. ನಮ್ಮ ಅಪ್ಪ ಛತ್ರಿ ಹಿಡಿ ಅಂದ್ರೆ ಹಿಡ್ಕೊಂಡೆ ಬರ್ತೈತಿ. ನೀವೇನೇ ಹೇಳಿ ಗೈಸ್, ನಮ್ಮ ಹಳ್ಳಿ ಕಡೆ ಇರೋವಂಥ ಕಲ್ಚರ್ನ ಯಾರು ಯಾವ ಸಿಟಿನೂ ಕೂಡ ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವಲ್ಲಿ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಚೌಟ್ರಿಗೆ. ಸೊ ಚೌಟ್ರಿಲಿ ಅದು ಇದು ಅಂತ ಸ್ವಲ್ಪ ಶಾಸ್ತ್ರಗಳನ್ನ ಮಾಡ್ತಿದ್ರು. ಗಂಡಿನ ಕಡೆಯವ್ರನ್ನ ಹೊರಗಡೆ ಕಳ್ಕೊಬೇಕು ಅಂದರೆ ಅದು ಇದು ಏನೇನೋ ಇರ್ತಿತ್ತಲ್ಲ ಅದು. ಸೊ ಅಷ್ಟರಲ್ಲಿ ನಾವು ಒಳಗಡೆ ಹೋಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಬೇಗ ಹೋಗಿ ಚೆನ್ನಾಗಿ ಸೂಪರಾಗಿ ರೆಡಿ ಆಗ್ತಾಯಿದ್ದೆ. ಸೊ ರಿಸೆಪ್ಷನ್ಗೆ ನನ್ನ ಔಟ್ಫಿಟ್ಟು ಹೀಗಿತ್ತು, ಹೇಗಿದೆ ಅಂತ ಹಂಗೆ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಹೊತ್ತು ರಿಸೆಪ್ಷನೆಲ್ಲ ನೋಡ್ಕೊಂಬಿಟ್ಟು ತುಂಬ ಹೊಟ್ಟೆ ಹಸಿತಾಯಿತ್ತು. ಸೊ ಊಟ ನಾನು ಅಕ್ಕ ಮತ್ತು ನಮ್ಮ ಅಕ್ಕನ ಮಗ 3 ಜನನು ಕೂತ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಆಮೇಲೆ ಬೀಡ ಮತ್ತು ಐಸ್ ಕ್ರೀಮ್ಸ್ ಎಲ್ಲ ಕೊಡ್ತಾಯಿದ್ರು. ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಹೊರಟ್ವಿ. ಮತ್ತು ಆಮೇಲೆ ಸ್ಟೇಜ್ ಮೇಲೆ ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತು ನೋಡಿದ್ವಿ. ಅದಾದಮೇಲೆ ಬಳೆ ಶಾಸ್ತ್ರ ಇತ್ತು, ಜಾಸ್ತಿ ಹೊತ್ತು ಇರೋಕ್ಕಾಗಿಲ್ಲ, ಎಲ್ಲನೂ ನೋಡಿಕೊಂಡು ರೆಸ್ಟ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಪಾರ್ಟ್ 2ನಲ್ಲಿ ನೆಕ್ಸ್ಟ್ ಸಿಗೋಣ. ಥ್ಯಾಂಕ್ ಯು ಗೈಸ್.